ಹುಬ್ಬಳ್ಳಿಯ ಅಂಜಲಿ ಸಹೋದರಿ ಆತ್ಮಹತ್ಯೆ ಯತ್ನ ಕೇಸ್. ಪಿನಾಯಿಲ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರೋ ಅಂತ ಯಶೋಧ. ಹುಬ್ಬಳ್ಳಿಯ ಅಂಜಲಿ ಸಹೋದರಿ ಆತ್ಮಹತ್ಯೆ ಯತ್ನ ಪ್ರಕರಣ. ಫಿನಾಯಿಲ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಯಶೋಧ. ಯಶೋಧ ಮಾನಸಿಕವಾಗಿ ನೊಂದು ಹೀಗೆ ಮಾಡಿದ್ದಾಳೆ. ಆರೋಪಿಗೆ ಚಿಕಿತ್ಸೆ ಕೊಡ್ತಿರೋದಕ್ಕೆ ಆಕೆ ನೊಂದಿದ್ದಾಳೆ. ಈ ಕಾರಣಕ್ಕೆ ಫಿನಾಯಿಲ್ ಸೇವಿಸಿದ್ದಾಳೆ ಅಂತ ಅಜ್ಜಿ ಗಂಗಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವನಿಗೆ ಮತ್ತು ಏಕ್ದಮ್ ಇದನ್ನ ಮಾಡಾಕ್ತಾರ, ಅವನು ಆರಾಮ್ ಮಾಡಾಕುಂತಾರ. ನಾ ಏನು ಮಾಡಬೇಕು? ಹಿಂಗಾದ್ರೆ ಇಷ್ಟು ಮಂದಿ ನಮ್ಮ ಸಲುವಾಗಿ, ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಅಂದ್ಕೇಸಿ ಬಡ ಹೋಗಿ ಒಂದು ಇಷ್ಟು ಇತ್ತು ರೀ. ಅದು ಇಲ್ಲ, ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ರೀ. ಭಾಳ ಬೇಜಾರು ಮಾಡ್ಕೊಂಡಾಳ್ರಿ. ತಲೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟಾಡಕ್ಕೆ. ನಿನ್ನೆ ಮುಂಜಾನಿಂದ ಅನ್ಕೊ ಪೂರ ರೀ. ನಿನ್ನೆ ಮುಂಜಾನಿಂದ ಅನ್ಕೊ ಬರೀ ಚಕ್ರ ಬಂದು ಬೀಳೋದು, ಬರೀ ಚಕ್ರ ಬಂದು ಬೀಳೋದು. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅಂತೇಳಿ, ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲ. ಈಗ ಅವನಿಗೆ ಟ್ರೀಟ್ಮೆಂಟ್ ಭಾಳ ಕೊಡಕ್ಕೆ ಕುಂತಾರ. ಅವನಿಗೆ ಆರಾಮ್ ಮಾಡ್ತಾರ. ನಾವು ಹೆಂಗೆ ಮಾಡಬೇಕು, ನಾವು ಹೆಂಗಿಲ್ಲ, ನಾವು ನಿಂತು ಇಷ್ಟೆಲ್ಲರೂ ಓಡಾಡಿದ್ರು ಇವ್ರಿಗೆ ಇಷ್ಟ ಆದ್ರೆ ಗೊತ್ತಾಗ್ಬಿಡ್ದಲ್ಲ, ಮತ್ತವ್ನಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಕುಂತಾರಲ್ಲ ಅಂತಂದು ಇದಕ್ಕೆ ಸ್ವಲ್ಪ ತಲೆ ಮೆಂಟಲ್ ಮಾಡ್ಕೊಂಡಂಗೆ ಮಾಡ್ಕೊಂಡಾಡಿ ದಯಮಾಡಿ ಹೇಳ್ತೀನಿ ರೀ. ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ ರೀ. ಆರಾಮದಾಳ್ರಿ, ಆರಾಮದ ಹೋಗ್ಯಾಳ್ರಿ. ಅವ್ರ ಹೋಗ್ಯಾಳ. ನಾನು ಫೋನ್ ಹಚ್ಚಿದ್ದೆ. ನ್ಯಾಯ ಸಿಗ್ಬೇಕ್ರಿ. ಅವ್ನು ಮುಗಿಸೇ ಬಿಡ್ಬೇಕ್ರಿ. ಅವನು ಅದ ಒಂದರಿ. ಯಾಕಿನ ತಲೆಗೆ ಇಟ್ಕೊಂಡಿದ್ದು, ನಾನು ತಲೆಗೆ ಇಟ್ಕೊಂಡಿದ್ದು ಅದೊಂದರಿ. ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ನಮ್ಗಾದಂಗೆ ಮತ್ತೊಬ್ರಿಗೆ ಆಗ್ಬಾರ್ದ್ರಿ. ಇದಕ್ಕೆ ದಯಮಾಡಿ ಹೇಳ್ತೀನಿ ರೀ. ಇದಕ್ಕಿಂತ ಮುಂದೆ ಓಡೋದು ನನಗೆ ಆಗೋದಿಲ್ಲ ರೀ. ಮಾಡ್ಕೊಕ್ ಹೋದ್ರಿ. ಅದು ಆ ಮೊಮ್ಮಗಳು ಕಳ್ಕೊಂಡಿನಂತ ಇಷ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.